ಹಾಯ್ ಗೈಸ್, ನಮಸ್ತೆ ಎಲ್ಲರಿಗೂ. ಕುಂಬಳಕಾಯಿ ಪಲಾವ್, ಕುಂಬಳಕಾಯಿ ರೈಸ್, ಕುಂಬಳಕಾಯಿ ರೈಸ್ ಮಾಡೋಣ. ಕುಂಬಳಕಾಯಿ ಸೀಸನ್ ಅಲ್ವಾ ಇವಾಗ? ಅವರೆಕಾಯಿ ಸೀಸನ್ ಅಲ್ಲ. ಅವರೆಕಾಯಿ, ಕುಂಬಳಕಾಯಿ, ತಗರಿಕಾಯಿ, ಸೋರೆಕಾಯಿ ಇವೆಲ್ಲ ಈ ಟೈಮಲ್ಲಿ ತುಂಬ ಸೀಸನ್ ಇರುತ್ತೆ. ಇಂಥ ಟೈಮಲ್ಲಿ ಈ ಥರ ಪದಾರ್ಥ ಎಲ್ಲ ತಿಂದರೆ ಆರೋಗ್ಯಕ್ಕೆ. ಕುಂಬಳಕಾಯಿ ರೈಸ್ ಬೇಡ, ಚಪಾತಿ ಮಾಡು. ಚಪಾತಿ ಮಾಡಲ್ಲ, ಸಾಯಂಕಾಲ ಮಾಡ್ತೀನಿ. ಇವಾಗ ರೈಸ್, ಗೋಧಿ ದೋಸೆ ಮಾಡು. ಇವಾಗ ನಾನು ಪಲಾವ್ ಹಚ್ಕೊಂಡಿದ್ದೀನಿ, ಪಲಾವ್ ಮಾಡ್ತೀನಿ. ರೈಸ್ ಜಾಸ್ತಿ ತಿನ್ನಬಾರ್ದು. ಆಯಿತು, ಇವತ್ತು ಒಂದು ದಿವಸ ತಿನ್ನು. ನೋಡಿ, ಈ ಕಡೆ ಟೀ ಇಕ್ಕಿದ್ದೀನಿ ನೋಡು.
ಟಿಫನ್ ಮಾಡಿದ್ಮೇಲೆ ಟೀ. ಸೊ ಅವರೆಕಾಯಿ ಕುಂಬಳಕಾಯಿ ಎಲ್ಲ ಹಾಕಿ ಬಸ್ಸಾರು ಮಾಡ್ತೀನಿ ಮಧ್ಯಾಹ್ನಕ್ಕೆ. ಸಖತ್ತಾಗಿರ್ತೈತೆ. ಇವಾಗ ಈ ಥರ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯಬೇಕು. ಎಣ್ಣೆ ಕಾದೈತೆ ನೋಡಿ. ಸಾಸಿವೆ ಹಾಕ್ಕೊಂತೀನಿ. ಚಟಪಟ ಸಿಡಿಬೇಕು. ಕರಿಬೇವು ಸ್ವಲ್ಪ ಹಾಕ್ಕೊತೀನಿ. ಕರಿಬೇವು ಕುಂಬಳಕಾಯಿ ನೋಡಿ ತಳದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಹಚ್ಕೊಂಡು, ಟೊಮಟೊ ಈರುಳ್ಳಿ. ಇವಾಗ ಇದು ಕುಂಬಳಕಾಯಿ ಈರುಳ್ಳಿ ಹಾಕ್ತೀವಲ್ಲ, ಎಣ್ಣೆ ಸಿಡಿತೈತೆ. ಉರಿ ಕಮ್ಮಿ ಮಾಡ್ಕೊಂಡು ಹಾಕಬೇಕು ನೋಡಿ. ಇವಾಗ ಉರಿ ಕಮ್ಮಿ ಮಾಡಬೇಕು. ಯಾವತ್ತೇ ಆಗಲಿ ಉರಿ ಕಮ್ಮಿ ಮಾಡ್ಕೊಂಡು ಈರುಳ್ಳಿ ಹಾಕ್ಕೋಬೇಕು. ಎಣ್ಣೆ ಸಿಡಿದ್ಬಿಟ್ಟು ಇಲ್ಲೆಲ್ಲ ಸಿಡಿಯುತ್ತೆ ಬೇಗ ಬೇಗ ನೋಡಿ. ಈರುಳ್ಳಿ ಹಾಕ್ತೀವಿ. ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಹಸಿ ಸ್ಮೆಲ್ ಹೋಗೋವರೆಗೂ. ಇವಾಗ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳೋಣ. ಯಾಕೆಂದರೆ ಇದು ಈರುಳ್ಳಿ ಹಾಕಿದ್ದೀವಲ್ಲ, ಇವಾಗ ಎಣ್ಣೆ ಸಿಡಿಯಲ್ಲ. ಫ್ರೈ ಮಾಡ್ಕೊಂಡ್ವಿ. ಈರುಳ್ಳಿ ಯಾವತ್ತೇ ಆಗಲಿ ಹಸಿದು ವಾಸನೆ ಹೋಗ್ಬೇಕಪ್ಪಿ. ಹಸಿದು ವಾಸನೆ ಹೋದ್ಮೇಲೆ ಆಮೇಲೆ ಹಾಕ್ಬೇಕು. ಆವಾಗ ಚೆನ್ನಾಗಿರೋದು. ಒಂಥರ ಬ್ರೌನ್ ಕಲರ್ ಬರಬೇಕು, ಕೆಂಪು ಕಲರ್. ಆವಾಗೆ ಯಾವುದೇ ಪಲಾವ್ ಆಗಲಿ ರೆಸಿಪಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿರಿ, ಈರುಳ್ಳಿ ಇನ್ನೊಂದು ಸ್ವಲ್ಪ ಬ್ರೌನ್ ಆದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಕು. ಇವಾಗ ಎಣ್ಣೆಗೆ ಇದೆಲ್ಲ ಬ್ರೌನ್ ಆಗ್ತೈತಲ್ಲ ನೋಡಿ. ಇವಾಗ ಮೆಣಸಿನ್ಕಾಯಿ ಹಾಕೋಣ ಬಾ. ಹಾಂ, ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗೆ. ಟೊಮೆಟೊ ಲಾಸ್ಟ್ಗೆ ಹಾಕೋಬೇಕು. ಇವಾಗ ತೊಳೆದು ಇಟ್ಟಿರೋ ಅಂಥ ಕುಂಬಳಕಾಯಿ ಹಾಕೊಂತ ಇದ್ದೀನಿ. ಇವಾಗ ನೋಡಿ, ನೀರಿರುತ್ತೆ ತಳದಾಗೆ. ನೋಡಿ, ಇಷ್ಟು ನೀರು ಬಂದೈತೆ. ನಾವು ನೀಟಾಗಿ ಸೋರಿಸ್ಕೊಂಡ್ರೆ ಇಷ್ಟು ನೀರಿರುತ್ತೆ. ಇವಾಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಅರಿಶಿನ ಪುಡಿ ಹಾಕ್ಬಾರ್ದು. ಕುಂಬಳಕಾಯಿ ಅರಿಶಿನ ಆಯಿತು. ಇನ್ನೂ ಅರಿಶಿನ ಹಾಕಿದ್ರೆ ಚೆನ್ನಾಗಿರಲ್ಲ. ಕುಂಬಳಕಾಯಿ ಅನ್ನ ಅಂದರೆ ಎಲ್ಲರೂ ಇಷ್ಟ ಆಗೋದು. ಕುಂಬಳಕಾಯಿ ಅನ್ನ ರೆಡಿ ಆಯಿತು ನೋಡಿ. ಕುಂಬಳಕಾಯಿ ಅನ್ನ, ಪಲಾವು, ರೈಸು ಏನು ಬೇಕಾದ್ರೂ ಅನ್ಬೋದು. ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ ಹಾಕಿದ್ದೀನಿ. ಧನಿಯಾ ಪುಡಿ, ಗರಂ ಮಸಾಲ ಹಾಕಿ ನೀರು ಹಾಕ್ಕೊಂಡು, ನೀರು ಮಳ್ಳಿದ್ಮೇಲೆ ಅಕ್ಕಿ ಹಾಕಿ ಈ ಥರ ಮಾಡ್ಕೊಂಡಿದ್ದೀನಿ. ಅದು ವಿಡಿಯೋ ಬಂದಿಲ್ಲ, ಮಿಸ್ ಆಗಿಬಿಟ್ಟೈತೆ. ಸೂಪರಾಗೈತೆ ನೋಡಿ. ಕುಂಬಳಕಾಯಿನ ಸಖತ್ತಾಗಿ ಬಂದೈತೆ ನೋಡಿರಿ.
ಸೂಪರ ಬಂದಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿರಿ. ಕುಂಬಳಕಾಯಿ ರೈಸ್ ಬಾತ್ ರೆಡಿ. ಚೆನ್ನಾಯ್ತಾ? ಕುಂಬಳಕಾಯಿ ಪಲಾವ್, ಕುಂಬಳಕಾಯಿ ರೈಸ್ ಬಾತ್, ಕುಂಬಳಕಾಯಿ ಅನ್ನ ಚೆನ್ನಾಗಿದೆ. ಸೂಪರ್ ಆಯ್ತಲ್ಲ? ಹಾಂ. ಇದಕ್ಕೆ ಮೊಸರು ಬೇಕಾದ್ರೆ ಹಾಕೊಂಡು ತಿನ್ಬೋದು. ಚೆನ್ನಾಯ್ತಾ? ಹಾಂ. ಸರಿ ಆಯಿತು. ನಾನು ತಿನ್ನೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ.